ಸಂಮೋಹನ ಮತ್ತು ವಶೀಕರಣ ಒಂದು ಯಾವ ರೀತಿಯಾದ ವಿದ್ಯೆಯಾಗಿವೆ ಅಂದರೆ, ಇಲ್ಲಿ ಯಾವ ವ್ಯಕ್ತಿಯನ್ನು ಬೇಕಾದರೂ ತಮ್ಮ ವಶದಲ್ಲಿ ಮಾಡಿಕೊಳ್ಳಬಹುದು, ತಮ್ಮ ಸಂಮೋಹನ ಪಾಶದಲ್ಲಿಯೂ ಬಂಧಿಸಬಹುದು. ಇದರ ಬಳಕೆಯಂತೂ ತುಂಬ ಸಮಯದಿಂದ ನಡೆದುಕೊಂಡು ಬಂದಿದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯ ಪ್ರಯೋಗ, ಒಂದು ಯಾವ ರೀತಿಯ ಕ್ರಿಯೆಯ ಬಗ್ಗೆ ಹೇಳ್ಕೊಡ್ತೀವಂದರೆ, ಒಂದು ವೇಳೆ ನೀವೇನಾದರೂ ಇದನ್ನು ಮಾಡಿದ್ರೆ ಈ ಕ್ರಿಯೆಯ ಮಾಧ್ಯಮದ ಮೂಲಕ ನೀವು ಏನನ್ನು ಬಯಸ್ತಿರೋ, ಯಾವ ವಿಷಯಗಳನ್ನು ಬಯಸ್ತಿರೋ, ಅದು ಯಾವುದಾದ್ರೂ ವ್ಯಕ್ತಿ ಇರ್ಬೋದು, ಯಾವುದಾದ್ರೂ ವಸ್ತು ಇರಲಿ. ಯಾಕಂದರೆ ತುಂಬ ಜನರಲ್ಲಿರುವಂಥ ಸಮಸ್ಯೆ ಏನಿರುತ್ತದೆ ಅಂದರೆ, ಹೇಗೆ ಅವ್ರಿಗೆ ಮದುವೆ ಆಗುತ್ತೋ, ಮದುವೆ ಆದ ನಂತರ ಅವರ ಪಾರ್ಟ್ನರ್ ಅವರತ್ತ ಗಮನ ಹರಿಸೋದೇ ಇಲ್ಲ, ಅವರ ಮಾತುಗಳನ್ನು ಸಹ ಕೇಳ್ತಾ ಇರೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಜೀವನ ನರಕದಂತೆಯೇ ಆಗಿರುತ್ತದೆ. ಯಾವ ವ್ಯಕ್ತಿಯನ್ನು ನೀವು ತುಂಬಾ ಪ್ರೀತಿ ಮಾಡ್ತಾ ಇರ್ತೀರೋ, ಒಂದು ವೇಳೆ ಅವರೇ ನಿಮ್ಮ ಮಾತುಗಳನ್ನು ಕೇಳಿಲ್ಲ ಅಂದರೆ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಇಂಥ ಸ್ಥಿತಿಯಲ್ಲಿ ಇಡೀ ದಿನ 24 ಗಂಟೆ ಅದೇ ವ್ಯಕ್ತಿಯ ಬಗ್ಗೆ ಯೋಚನೆ ಇವರ ತಲೆಯಲ್ಲಿ ನಡೆಯುತ್ತದೆ. ಟೆನ್ಷನ್ ಮತ್ತು ಡಿಪ್ರೆಷನ್ಗಳು ಎಷ್ಟು ಅಧಿಕವಾಗಿ ಇವರನ್ನು ಆವರಿಸಿಕೊಳ್ಳುತ್ತವೆ ಅಂದರೆ, ಜೀವನ ನರಕದಂತೆಯೇ ಕಾಣುತ್ತದೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ತುಂಬಾ ಸರಳವಾಗಿ ಈ ಕ್ರಿಯೆಯನ್ನು ಮಾಡಿಕೊಂಡು ಯಾವುದೇ ವ್ಯಕ್ತಿಯನ್ನು ನಿಮ್ಮ ವಶದಲ್ಲಾಗಲಿ ಸಂವಹನದಲ್ಲಿ ಬಂಧಿಸಬಹುದು. ಇಲ್ಲಿ ಈ ವಿಷಯ ಯಾವುದೇ ಇರಬಹುದು. ಇಲ್ಲಿ ಹಣ ಇರಬಹುದು, ಒಂದು ವೇಳೆ ಯಾವುದಾದ್ರೂ ಇಂಥ ವಸ್ತು ಇರಬಹುದು. ಅವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡಲು ಇಷ್ಟಪಡ್ತಾ ಇರ್ತೀರ, ಅಥವಾ ಯಾವುದಾದ್ರೂ ವಿಶೇಷವಾದ ವ್ಯಕ್ತಿಯನ್ನು ನಿಮ್ಮತ್ತ ಆಕರ್ಷಣೆ ಮಾಡಲು ಇಷ್ಟಪಡ್ತಾ ಇರ್ತೀರ. ಆ ಎಲ್ಲ ವಿಷಯಗಳಿಗಾಗಿ ಈ ಪ್ರಯೋಗವನ್ನು ತುಂಬ ಸರಳವಾಗಿ ನೀವು ಮಾಡಬಹುದು. ತುಂಬ ಗಮನವಿಟ್ಟು ಈ ವಿಡಿಯೋವನ್ನು ನೋಡುತ್ತಾ ಎಲ್ಲ ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲಲ್ಲಿ ಯಾವತ್ತಿಗೂ ನಾವು ನಿಮಗೆ ವಿಶೇಷವಾದ ವಿಷಯಗಳನ್ನೇ ತಿಳಿಸ್ಕೊಡ್ತೀವಿ. ಹಾಗಾಗಿ ಎಲ್ಲ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಾ ಬನ್ನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಗ ಮಾತ್ರ ಸರಿಯಾಗಿ ಈ ಪ್ರಯೋಗಗಳನ್ನು ನೀವು ಮಾಡಿ ಲಾಭ ಪಡೆಯಬಹುದು. ಆದರೆ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ರೀತಿಯಾಗಿ ಶಿವನಿಗೆ ನಮಸ್ಕಾರ ಮಾಡಿರಿ. ಯಾಕಂದರೆ ಅವರ ಆಶೀರ್ವಾದ ಇಲ್ಲದೆ ಜಗತ್ತಿನಲ್ಲಿ ಯಾವ ವಿಷಯಗಳು ಕೂಡ ಮನುಷ್ಯನಿಗೆ ಸಿಗೋದಿಲ್ಲ. ಇಲ್ಲಿ ಅದೆಷ್ಟೆಲ್ಲ ಮಂತ್ರಗಳಿವೆಯೋ, ತಂತ್ರಗಳಿವೆಯೋ, ಅಥವಾ ಅದೆಷ್ಟೆಲ್ಲ ಯಂತ್ರಗಳಿವೆಯೋ, ಇಲ್ಲಿ ಅದೆಷ್ಟೆಲ್ಲ ವಿಜ್ಞಾನ ಇದೆಯೋ, ಇವು ಶಾಸ್ತ್ರಗಳಿಂದ, ಉಪನಿಷತ್ತುಗಳಿಂದ ಹೊಂದಿಕೊಂಡಿವೆ. ಇವೆಲ್ಲ ಸಂಪೂರ್ಣವಾಗಿ ಭಗವಂತನಾದ ಶಿವನದ್ದೇ ಆಗಿವೆ. ಭಗವಂತನಾದ ಶಿವನೇ ಸಂಪೂರ್ಣ ಜ್ಞಾನವನ್ನು ಈ ಪೃಥ್ವಿಗೆ ನೀಡಿದ್ದಾರೆ. ಇಲ್ಲಿ ಅವರ ಕೃಪೆ ಇಲ್ಲದೆ ಯಾವುದು ಕೂಡ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಇಲ್ಲಿ ಈ ಒಂದು ಮಾತನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಎಲ್ಲಕ್ಕಿಂತ ಮೊದಲು ನೀವು ಒಂದು ಕಪ್ಪು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ. ಇಲ್ಲಿ ನೀವು ಎಷ್ಟು ಎತ್ತರವಾಗಿದ್ದೀರೋ ಅಷ್ಟು ಉದ್ದ ಇರುವಂಥ ಕಪ್ಪು ದಾರವನ್ನು ತೆಗೆದುಕೊಳ್ಳಿ. ಈ ಪ್ರಯೋಗವನ್ನು ಅದೇ ವ್ಯಕ್ತಿ ಮಾಡಬೇಕು. ಅದು ತಮಗೋಸ್ಕರ ಮುಂದೆ ಇರುವಂಥ ವ್ಯಕ್ತಿಯನ್ನು ವಶ ಮಾಡಿಕೊಳ್ಳಲು, ಸಂವಹನದಲ್ಲಿ ಬಂಧಿಸಲು ಇಷ್ಟಪಡ್ತಾ ಇರ್ತಾರೆ. ಕೇವಲ ಇಂಥ ವ್ಯಕ್ತಿಗಳು ಮಾತ್ರ ಈ ಪ್ರಯೋಗವನ್ನು ಮಾಡಬಹುದು. ಬೇರೆ ವ್ಯಕ್ತಿಯಿಂದ ನಿಮಗೋಸ್ಕರ ಈ ಪ್ರಯೋಗವನ್ನು ನೀವು ಮಾಡಿಸಬಾರದು. ಎರಡನೆಯ ವಿಷಯ, ನೀವು ಮಲ್ಲಿಗೆ ಹೂವಿನ ಎಣ್ಣೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಗೆ ಹಚ್ಚುವಂಥ ಸಿಂಧೂರವನ್ನು ನೀವು ತೆಗೆದುಕೊಳ್ಬೇಕು. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಆಂಜನೇಯ ಸ್ವಾಮಿಯೇ ಬಳಸುವಂಥ ಸಿಂಧೂರದಲ್ಲಿ ಅದ್ಭುತವಾದ ಸಂಮೋಹನ ಆಕರ್ಷಣೆ ಶಕ್ತಿಗಳು ಇರುತ್ತವೆ. ಇಲ್ಲಿ ಸ್ವತಃ ಆಂಜನೇಯ ಸ್ವಾಮಿಯವರು ಭಗವಂತನಾದ ಶ್ರೀರಾಮರನ್ನ ತಮ್ಮ ಸಂವಹನದಲ್ಲಿ ಬಂಧಿಸಲು ಈ ಸಿಂಧೂರದ ಪ್ರಯೋಗವನ್ನು ಮಾಡಿದ್ದರು. ಹಾಗಾಗಿ ಯಾವತ್ತಿಗೂ ಅವರು ಭಗವಂತನಾದ ಶ್ರೀರಾಮರ ಹತ್ತಿರಕ್ಕೆ ಇರ್ತಾರೆ. ಸ್ನೇಹಿತರೆ, ಈ ಸಿಂಧೂರದಲ್ಲಿ ಸಂಮೋಹನದ, ವಶೀಕರಣದ ಅದ್ಭುತವಾದ ಶಕ್ತಿಗಳು ಇರುತ್ತವೆ. ಇಲ್ಲಿ ಮೊದಲೇ ನೀವು ಸಿಂಧೂರ, ಮಲ್ಲಿಗೆ ಹೂವಿನ ಎಣ್ಣೆ ಮತ್ತು ಕಪ್ಪು ದಾರವನ್ನು ತೆಗೆದುಕೊಂಡು ಬರಬೇಕು. ಎಲ್ಲಕ್ಕಿಂತ ಮೊದಲು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಿದೆ ಅಂದರೆ, ಈ ದಾರಕ್ಕೆ ಯಾವುದಾದ್ರೂ ಒಂದು ಡಿಸೈನನ್ನು ನೀವು ಕೊಡಬೇಕು. ಅಂದರೆ ಒಂದು ವೇಳೆ ನೀವು ನಿಮ್ಮ ಎತ್ತರದಷ್ಟು ಈ ಕಪ್ಪು ದಾರವನ್ನು ತೆಗೆದುಕೊಂಡಿದ್ರೆ ಇದರಲ್ಲಿ ನೀವು ಯಾವುದಾದ್ರೂ ಡಿಸೈನನ್ನು ಮಾಡ್ಬೋದು. ಒಂದು ವೇಳೆ ಕೊರಳಲ್ಲಿ ಕಟ್ಕೊಳ್ಳೋಕೆ ಇಷ್ಟ ಇದ್ದರೆ ಆ ಡಿಸೈನನ್ನು ಮಾಡ್ಬೋದು. ಒಂದು ವೇಳೆ ಕೈಯಲ್ಲಿ ಕಟ್ಕೊಳ್ಳೋದಾದರೆ ಕೈಗೆ ಕಟ್ಕೊಳ್ಳೋ ರೀತಿ ಡಿಸೈನ್ ಮಾಡ್ಬೋದು. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಹೊಟ್ಟೆಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ನೀವು ಕಟ್ಟಿಕೊಳ್ಳಬಾರದು. ಕೊರಳಲ್ಲಿ, ಕೈಯಲ್ಲಿ, ಭುಜದಲ್ಲಿ ನೀವು ಕಟ್ಕೊಳ್ಬೋದು. ಇದಾದ ನಂತರ ಈ ಕಪ್ಪು ದಾರವನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಇದರಲ್ಲಿ ನೀವು 9 ಗಂಟುಗಳನ್ನು ಕಟ್ಟಬೇಕು. ಒಂದು ವೇಳೆ ದಾರ ಉದ್ದ ಆದರೆ ಅದನ್ನು ಡಬಲ್ ಮಾಡಿಯೂ ನೀವು ಕಟ್ಕೊಳ್ಬೋದು. ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು 9 ಗಂಟೆಗಳನ್ನು ಕಟ್ಟಬೇಕು. ಈಗ ಆ ಗಂಟುಗಳನ್ನು ಯಾವ ರೀತಿ ಕಟ್ಟಬೇಕಂತ ತಿಳಿಸ್ತೀವಿ ಬನ್ನಿ. ಇಲ್ಲಿ ಯಾವಾಗ ಒಂದು ಗಂಟನ್ನು ಆ ದಾರದಲ್ಲಿ ಕಟ್ಟುತ್ತೀರೋ, ಇಲ್ಲಿ ಪ್ರತಿಯೊಂದು ಗಂಟಿನಲ್ಲಿ 5 ಮಾಲೆಯಲ್ಲಿ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕು. ಈ ಮಂತ್ರವು ಈ ಪ್ರಕಾರದಲ್ಲಿದೆ: ಓಂ ಪ್ರೌಂ ಹಂ ಹನುಮತೆ ಪ್ರೌಂ ರಾಮದೂತಾಯ ನಮಃ. ಇಲ್ಲಿ ಪ್ರೌಂ ಅನ್ನೋದು ಆಂಜನೇಯ ಸ್ವಾಮಿಯ ಬೀಜ ಮಂತ್ರ ಆಗಿದ್ದು, ಈ ಮಂತ್ರವನ್ನು ವಿಶೇಷವಾಗಿ
ಸಂವಹನಕ್ಕಾಗಿ, ವಶೀಕರಣಕ್ಕಾಗಿ ಬಳಸಲಾಗುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಶತ್ರುಗಳಿದ್ದರೆ, ಶತ್ರುಗಳು ನಿಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ ಅಂದರೆ, ಶತ್ರುಗಳನ್ನು ಸಹ ನಿಮ್ಮ ಸಂವಹನದಲ್ಲಿ, ಬಂಧನದಲ್ಲಿ ಬಂಧಿಸಲು. ಯಾಕಂದರೆ ಎಲ್ಲಿಯ ತನಕ ಶತ್ರುಗಳು ನಿಮ್ಮ ವಶದಲ್ಲಿ ಆಗೋದಿಲ್ವೋ ಅಲ್ಲಿಯ ತನಕ ಅವರು ನಿಮ್ಮ ಯಾವುದೇ ಮಾತುಗಳನ್ನು ಕೇಳೋದಿಲ್ಲ. ಯಾವತ್ತಿಗೂ ಅವರು ಕಷ್ಟಗಳನ್ನೇ ಕೊಡ್ತಾ ಇರ್ತಾರೆ. ಇಲ್ಲಿ ಇದೇ ಪ್ರಕಾರದಲ್ಲಿ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾಗುತ್ತದೆ. ಮತ್ತೊಮ್ಮೆ ಆ ಮಂತ್ರವನ್ನು ಹೇಳ್ತೀವಿ ಕೇಳಿ. ಓಂ ಪ್ರೌಂ ಹಂ ಹನುಮತೆ ಪ್ರೌಂ ರಾಮದೂತಾಯ ನಮಃ. ಕೇವಲ ಈ ಮಂತ್ರವನ್ನು ಪ್ರತಿಯೊಂದು ಗಂಟಿನಲ್ಲಿ 5 ಮಾಲೆಯಲ್ಲಿ ಜಪ ಮಾಡಿಕೊಂಡು ಈ ಮಂತ್ರ ಜಪ ಮಾಡಲು ರುದ್ರಾಕ್ಷಿಯ ಮಾಲೆಯನ್ನು ಸಹ ನೀವು ಬಳಸಬಹುದು. ಒಂದು ವೇಳೆ ನೀವು ಕೌಂಟ್ ಮಾಡಲು ಸಾಧ್ಯ ಆದರೆ ಇಲ್ಲಿ ಮಾಲೆಗಳ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ 9 ಗಂಟುಗಳನ್ನು ಆ ದಾರದಲ್ಲಿ ನೀವು ಕಟ್ಟಬೇಕು. ಆ ನಂತರ ಆಂಜನೇಯ ಸ್ವಾಮಿಯ ಆ ಸಿಂಧೂರದಲ್ಲಿ ಈ ಕಪ್ಪು ದಾರವನ್ನು ಮುಳುಗಿಸಿ ಇಡಬೇಕು. ಮೇಲಿನಿಂದ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ಈ ದಾರದ ಮೇಲೆ ಹಾಕಬೇಕು. ಈ ರೀತಿಯಾಗಿ ನಿರಂತರವಾಗಿ ಆ ದಾರವು ಅದೇ ಡಬ್ಬಿಯಲ್ಲಿ ಆ ಎಣ್ಣೆಯಲ್ಲಿ ಇರಲು ಬಿಡಬೇಕು. ಅಂದರೆ ಯಾವುದಾದ್ರೂ ಮಣ್ಣಿನ ದೀಪದಲ್ಲಿ ಆ ಸಿಂಧೂರ ಮತ್ತು ಎಣ್ಣೆಯನ್ನು ಆ ದಾರವನ್ನು ಹಾಕಿ ಇಟ್ಟು 8 ದಿನಗಳ ತನಕ ಅದನ್ನು ಅಲ್ಲಿಯೇ ಇರಲು ಬಿಡಬೇಕು. ಇಲ್ಲಿ ಬೇಕಾದರೆ ಈ ದೀಪದ ಬಟ್ಟಲನ್ನು ಯಾವುದಾದ್ರೂ ಅಲ್ಯೂಮಿನಿಯಂ ಫಾಯಿಲಿಂದ ಯಾವುದಾದ್ರೂ ಕವರ್ನಿಂದ ಕವರ್ ಮಾಡ್ಬೋದು. ಇದನ್ನು ಮುಚ್ಚಿದ ನಂತರ ಯಾವುದಾದ್ರೂ ಅರಳಿ ಮರದ ಹತ್ತಿರ ಮಣ್ಣಿನಲ್ಲಿ ಹೂತಾಕಿನೂ ಬರಬಹುದು. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ, ಯಾವಾಗ ಇದನ್ನು ಅರಳಿ ಮರದ ಹತ್ತಿರ ಮಣ್ಣಿನಲ್ಲಿ ಮುಚ್ಚಿ ಬರ್ತೀರಾ, ಮರಳಿ ಅದನ್ನು 8 ದಿನದ ನಂತರ ತರಲು ಹೋಗ್ತೀರಾ. ಇಲ್ಲಿ ಯಾಕೆ ನಾವು ಆ ಮಾತನ್ನು ಹೇಳ್ತಾ ಇದ್ದೀವಂದರೆ, ತುಂಬ ಜನ ಇದನ್ನು ಮಣ್ಣಿನಲ್ಲಿ ಮುಚ್ಚಿದ ನಂತರ ಮರೆತು ಬಿಡ್ತಾರೆ. ಹಾಗಾಗಿ ಅದನ್ನು ಯಾವ ಸ್ಥಾನದಲ್ಲಿ ಮುಚ್ಚಿರ್ತೀರೋ ಅದರ ಮೇಲೆ ಒಂದು ದೊಡ್ಡದಾಗಿರುವ ಕಲ್ಲನ್ನು ಇಟ್ಟು ಬರಬೇಕು. ಈ ರೀತಿ ಮಾಡಿದಾಗ ಸುಲಭವಾಗಿ ಅದನ್ನು ಮರಳಿ ನೀವು ತರಬಹುದು. ಈ ರೀತಿಯಾಗಿ ಈ ಮಣ್ಣಿನ ದೀಪವನ್ನು ನಿರಂತರವಾಗಿ 8 ದಿನಗಳ ಕಾಲ ಆ ಮಣ್ಣಿನ ಕೆಳಗಡೆ ಇರಲು ಬಿಡಬೇಕು. 8 ದಿನದ ನಂತರ ಅಂದರೆ 9ನೇ ದಿನ ಅಲ್ಲಿ ಹೋಗಿ ಆ ಕಪ್ಪು ದಾರವನ್ನು ನೀವು ತೆಗೆದುಕೊಂಡು ಬರಬೇಕು. ನಂತರ ಯಾವುದಾದ್ರೂ ಮಂಗಳವಾರದ ದಿನ ಇದನ್ನು ನೀವು ಕಟ್ಟಿಕೊಳ್ಳಬೇಕಷ್ಟೆ. ಕೇವಲ ಇಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ನಿಮ್ಮ ಆಸೆಗಳು ಜೀವನದಲ್ಲಿ ಈಡೇರಲು ಶುರುವಾಗುತ್ತವೆ. ನೀವು ಬಯಸಿರೋದೆಲ್ಲ ನಿಮ್ಮ ಬಳಿ ಬರಲು ಶುರುವಾಗುತ್ತದೆ. ಇಲ್ಲಿ ಯಾವ ವ್ಯಕ್ತಿಯನ್ನು ನೀವು ಇಷ್ಟಪಡ್ತಾ ಇರ್ತೀರೋ ಆ ವ್ಯಕ್ತಿಗೆ ನಿಮ್ಮ ಕೈಗಳಿಂದ ಇದೇ ದಾರವನ್ನು ಕಟ್ಟಿದ್ರೆ, ಒಂದು ವೇಳೆ ಅವರು ಕಟ್ಟಿಕೊಳ್ಳಿಲ್ಲ ಅಂದರೂ ಇದನ್ನು ನೀವು ಕಟ್ಟಿಕೊಳ್ಳಿ. ಯಾಕಂದರೆ ನೀವು ಅವರನ್ನು ಇಷ್ಟಪಡ್ತಾ ಇರ್ತೀರಾ, ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಆಗ ಅವರು ನಿಮ್ಮ ಸಂವಹನ ಪಾಶದಲ್ಲಿ ಎಷ್ಟು ಗಟ್ಟಿಮುಟ್ಟಾಗಿ ಸುತ್ತಿಕೊಳ್ತಾರೆ ಅಂದರೆ 24 ಗಂಟೆ ಕೇವಲ ನಿಮ್ಮ ಬಗ್ಗೆನೇ ಅವರು ಯೋಚನೆ ಮಾಡಲು ಶುರು ಮಾಡ್ತಾರೆ. ಸ್ವತಃ ಈ ಪ್ರಯೋಗವನ್ನು ನೀವು ಮಾಡಿದ್ರೂ ಅಚ್ಚರಿಗೆ ಒಳಗಾಗ್ತೀರಾ. ಇಲ್ಲಿ ಒಂದು ವಿಷಯವನ್ನು ನಾವು ನಿಮಗೆ ಹೇಳ್ತೀವಿ ಕೇಳಿ. ಹೇಗೆ ಈ ದಾರವನ್ನು ನೀವು ಕಟ್ಕೊಳ್ತೀರೋ, ಯಾವ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತವೆಯೋ, ಇಲ್ಲಿ ಯಾವುದಾದ್ರೂ ವಿಷಯಗಳು ನಿಮ್ಮ ಜೀವನದಲ್ಲಿ ಬರಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಅದು ವ್ಯಕ್ತಿ ಇರಲಿ ಅಥವಾ ಯಾವುದಾದ್ರೂ ವಸ್ತುಗಳಿರಬಹುದು. ಅಂದರೆ ಯಾವ ವಿಷಯಗಳು 24 ಗಂಟೆ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತವೆಯೋ ಅದೇ ವಿಷಯಗಳು ನಿಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಆಕರ್ಷಣೆಯಾಗುತ್ತವೆ ಅಂದರೆ ಅವುಗಳನ್ನು ನೋಡಿ ನೀವು ಅಚ್ಚರಿ ಪಡ್ತೀರಾ. ಇಲ್ಲಿ ಒಂದು ದಾರವನ್ನು ರೆಡಿ ಮಾಡುವಂಥ ಒಂದು ಯಾವ ರೀತಿಯ ಗುಪ್ತ ವಿದ್ಯೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ ಅಂದರೆ ಇದು ತಂತ್ರದೊಂದಿಗೆ ಹೊಂದಿಕೊಂಡಿದೆ. ಅರಳಿ ಮರದ ಹತ್ತಿರ ಮಣ್ಣಿನಲ್ಲಿ ಇದನ್ನು ಮುಚ್ಚಿ ಇಡೋದ್ರಿಂದ ಇದು ಅದ್ಭುತ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಬದಲಿಗೆ ಯಾರು ಮಾಟ ಮಂತ್ರ ತಂತ್ರಕ್ರಿಯೆಗಳಿಂದ ಸಮಸ್ಯೆಯಲ್ಲಿರ್ತಾರೋ, ಅವರ ಮನೆಯ ಮೇಲೆ ಏನೋ ಮಾಡಿದ್ದಾರೆ ಅಂತ ಅವರಿಗೆ ಭಯ ಆಗ್ತಾ ಇದ್ದರೆ ಈ ರೀತಿಯಾಗಿ ದಾರವನ್ನು ರೆಡಿ ಮಾಡಿಕೊಂಡು ಕೇವಲ ಕೈಗಳಲ್ಲಿ ಕಟ್ಟಿಕೊಂಡರೂ ಸರಿ, ಬೇರೆಯವರು ನಿಮಗೆ ಏನನ್ನೂ ಸಹ ಕೆಟ್ಟದ್ದನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಇದು ಕಪ್ಪು ದಾರವನ್ನು ರೆಡಿ ಮಾಡುವಂಥ ಒಂದು ಯಾವ ರೀತಿಯ ವಿದ್ಯೆ ಆಗಿದೆ ಅಂದರೆ ಇದು ತುಂಬ ಕಡಿಮೆ ಜನರಿಗೆ ಗೊತ್ತಿರುತ್ತದೆ. ಅದರ ಬಗ್ಗೆನೇ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಇದನ್ನು ತುಂಬಾ ಸುಲಭವಾಗಿ ಸ್ವತಃ ನಿಮಗಾಗಿ ನೀವು ಮಾಡಿಕೊಳ್ಳಬಹುದು. ಎಲ್ಲ ಪ್ರಕಾರದ ನಿಮ್ಮ ಮನಸ್ಸಿಚ್ಛೆಗಳನ್ನು ಸಹ ಈಡೇರಿಸಿಕೊಳ್ಳಬಹುದು. ಹಾಗಾಗಿ ಯಾವತ್ತಿಗೂ ನಾವು ನಮ್ಮ ಚಾನಲ್ನಲ್ಲಿ ವಿಶೇಷವಾದ ವಿಷಯಗಳನ್ನೇ ತಿಳಿಸ್ಕೊಡ್ತೀವಿ. ಹಾಗಾಗಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.